ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡೋಣ. ಮಂಡ್ಯದಲ್ಲಿ ನೀವು ಪ್ರಚಾರಕ್ಕೆ ಬಂದ್ರೆ ನಿಮ್ಮ ಜೊತೆ ನಾವು ಬರ್ತೀವಿ. ನಿಮ್ಮ ಜೊತೆ ದೇವೇಗೌಡರು ಕುಮಾರಸ್ವಾಮಿ ಬಂದ್ರು ಕೂಡ ನಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದ್ರೆ ಸ್ಥಳೀಯ ನಾಯಕರ ಜೊತೆ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಂತ ನಿನ್ನೆ ಸಿದ್ದರಾಮಯ್ಯನವರ ಜೊತೆ ಸಭೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಳಮಟ್ಟದ ನಾಯಕರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು. ಒಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಪರ ಪ್ರಚಾರ ಮಾಡಲೇಬೇಕು ಅನ್ನುವಂತಹ ಒತ್ತಡಗಳು ಕೇಳಿ ಬರ್ತಾ ಇದ್ರು ಕೂಡ ದೊಡ್ಡ ದೊಡ್ಡ ನಾಯಕರು ಬಂದ್ರೆ ಬೇಕಾದ್ರೆ ನಿಮ್ ಜೊತೆ ನಾವು ಪ್ರಚಾರಕ್ಕೆ ಬರ್ತೀವಿ ಅಂತ ಅಲ್ಲಿನ ನಾಯಕರುಗಳು, ತಳಮಟ್ಟದ ನಾಯಕರುಗಳು ಹೇಳ್ತಾ ಇದ್ದಾರೆ. ಪರೋಕ್ಷವಾಗಿ ಸುಮಲತಾ ಬೆಂಬಲ ಕೊಡ್ತಾ ಇದ್ದೀರಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಯಾರು ಹೇಳಿದ್ದಾರೆ ಅವ್ರಿಗೆ ನಾವು ಅದನ್ನು ಆಂಜನೇಯನೂ ಅಲ್ಲ ನಾವು ಪ್ರೂವ್ ಮಾಡಿ ತೋರಿಸೋದಕ್ಕೆ. ನಮ್ಮನ್ನು ಯಾರೂ ಜಾತ್ಯತೀತ ಜನತಾದಳದ ಮುಖಂಡರು ಸಹ ನಿಮ್ಮ ಮುಂದೆಲೇ ಹೇಳಿದ್ದಾರೆ ಅವ್ರು ಯಾರು ಬೇಡ ಅಂತ. ನಮ್ಮನ್ನು ಯಾರೂ ಕರೆದಿರಲಿಲ್ಲ ಯಾವುದೇ ಸಮಾರಂಭಕ್ಕೆ ಇಲ್ಲಿವರೆಗೆ. ನಮ್ಮ ಅಧ್ಯಕ್ಷರು ಅವರೆಲ್ಲರೂ ಚರ್ಚೆ ಮಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸುಖೇಶ್ ಇದ್ದಾರೆ. ಸುಖೇಶ್, ನಿನ್ನೆ ನಡೆದಂತಹ ಸಭೆಯಲ್ಲಿ ಏನೆಲ್ಲ ಆಗಿದೆ ಆಕ್ಚುಲಿ? ಯಾಕಂದ್ರೆ ತಳಮಟ್ಟದ ನಾಯಕರನ್ನ ಮನವೊಲಿಸುವಂತಹ ಕಾರ್ಯಕ್ಕೆ ಸಾಕಷ್ಟು ಮುಂದಾಗ್ತಾ ಇದ್ರು, ಅವ್ರು ಮಾತ್ರ ಒಪ್ಪುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಏನೇನಾಗಿದೆ ಸದ್ಯದ ಅಪ್ಡೇಟ್ಸ್ಗಳು ನೋಡೋದಾದ್ರೆ? ಏನು ನಿನ್ನೆ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಜೆಡಿಎಸ್ ನಾಯಕರುಗಳ ಜೊತೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳು ಸಹಮತವನ್ನು ವ್ಯಕ್ತಪಡಿಸಿಲ್ಲ. ಅಂದ್ರೆ ಜಿಲ್ಲೆಯಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಆ ರೀತಿ ಒಟ್ಟಾಗಿ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಾರ್ಯಕರ್ತರು ಕೂಡ ಇದನ್ನು ಒಪ್ಪಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ನೀವುಗಳು ರಾಜ್ಯ ಮಟ್ಟದ ನಾಯಕರುಗಳು ಪ್ರಚಾರಕ್ಕೆ ಬಂದಾಗ ಖಂಡಿತ ನಿಮ್ ಜೊತೆಗೆ ನಾವು ಪ್ರಚಾರಕ್ಕೆ ಬರ್ತೀವಿ ಮತ್ತು ಜಂಟಿಯಾಗಿ ಹೋಗೋಣ ಅನ್ನುವಂಥ ಮಾತು. ಅಲ್ಲದೆ ಕಾರ್ಯಕರ್ತರು ಕೂಡ ಮಾನಸಿಕವಾಗಿ ಇದನ್ನು ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥ ದಶಕಗಳ ಕಾಲ ಪರಸ್ಪರ ವಿರುದ್ಧವಾಗಿ ರಾಜಕಾರಣ ಮಾಡಿಕೊಂಡು ಒಟ್ಟಿಗೆ ಹೋಗುವ ಮನಸ್ಥಿತಿಯಲ್ಲಿ ಕಾರ್ಯಕರ್ತರಿಲ್ಲ. ನಾವು ಅವರ ಮೇಲೆ ಒತ್ತಡ ಹಾಕಿದ್ರೆ ಪಕ್ಷದ ಅಸ್ತಿತ್ವ ಕೂಡ ಹಾಳಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿಗಳು, ಮಂಡ್ಯದ ಕಾಂಗ್ರೆಸ್ ನಾಯಕರುಗಳು ಸಿದ್ದರಾಮಯ್ಯ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಎಲೆಕ್ಷನ್ಗೆ ಕೇವಲ ಬೆರಳಿಕೆಯಷ್ಟು ದಿನಗಳಷ್ಟೇ ಇದೆ. ದೊಡ್ಡ ದೊಡ್ಡ ನಾಯಕರು ಬಂದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ಪ್ರಚಾರ ಕಾರ್ಯದಲ್ಲಿ ತೊಡಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ರೆ ಮೈತ್ರಿ ಅಭ್ಯರ್ಥಿಯ ಗತಿ ಏನು ಅಂತ? ಖಂಡಿತ ಅಂದ್ರೆ ಒಂದು ವಿಚಾರವನ್ನು ಸೂಕ್ಷ್ಮ ಗಮನಿಸಬೇಕಾಗುತ್ತೆ. ನಾವು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಲ್ಲ ಅಥವಾ ಸುಮಲತಾ ಅವರ ಪರವಾಗಿ ನಾವು ಮತವನ್ನ ಕೇಳಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾದ ಮಾತುಗಳಲ್ಲಿ ಈಗಾಗಲೇ ಹೇಳಿದ್ದಾರೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಕೆಲಸ ಮಾಡೋಕೆ ಮನಸ್ಸಿಲ್ಲದೆ ಇದ್ರು ಕೂಡ ಮೈತ್ರಿ ನಾವು ಸೈಲೆಂಟ್ ಆಗಿರ್ತೀವಿ. ಆದ್ರೆ ಅಲ್ಲಿನ ಸ್ಥಳೀಯ ಜೆಡಿಎಸ್ ನಾಯಕರ ಜೊತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಕಟ್ಟಿಕೊಂಡಿರುವಂತಹ ವಿರೋಧ ಅದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಹಾಗೇನಾದ್ರೂ ನಾವು ಒತ್ತಾಯ ಮಾಡಿದ್ರೆ ಕಾರ್ಯಕರ್ತರಿಗೆ ನಾವು ಕಾರ್ಯಕರ್ತರನ್ನೇ ಕಳೆದುಕೊಳ್ಳಬೇಕಾದಂತ ಭೀತಿ ಎದುರಾಗುತ್ತೆ ಅನ್ನುವಂತ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಓಕೆ, ನೋಡೋಣ. ರಿಯಲ್ ಜೋಡೆತ್ತುಗಳಾದಂತಹ ಸಿದ್ದರಾಮಯ್ಯನವರು ಹಾಗೆ ದೊಡ್ಡಗೌಡರು ಅಖಾಡಕ್ಕಿಳಿದ ಮೇಲೆ ಏನಾದ್ರೂ ಚಿತ್ರಣಗಳು ಬದಲಾಗುತ್ತಾ ಅಂತ. ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ನಮ್ಮ ಮಂಡ್ಯ ಪ್ರತಿನಿಧಿ ಸಂತೋಷ್ ಇದ್ದಾರೆ. ಸಂತೋಷ್, ಒಂದು ಕಡೆ ಸುಮಲತಾ ಅಂಬರೀಷ್ ಅಬ್ಬರದ ಪ್ರಚಾರದಲ್ಲಿ ಕೈಗೊಂಡಿದ್ದಾರೆ, ಇತ್ತ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಚಾರ ಕಾರ್ಯವನ್ನ ಭರಾಟೆಯಿಂದ ನಡೆಸ್ತಾ ಇದ್ದಾರೆ. ಇವತ್ತು ಎಲ್ಲೆಲ್ಲಿ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ, ಏನ್ ಕತೆ? ಶಕುಂತಲಾ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಮೇಲುಕೋಟೆ ಕ್ಷೇತ್ರದಲ್ಲಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಏನು ಮಂಡ್ಯ ಉಸ್ತುವಾರಿ ಸಚಿವರಿದ್ದಾರೆ CS ಪುಟ್ಟರಾಜು ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಇವತ್ತು ನಿಖಿಲ್ ಜೊತೆ ಉಸ್ತುವಾರಿ ಸಚಿವರು ಕೂಡ ಸಾಥ್ ನೀಡಲಿದ್ದಾರೆ. ಮೇಲುಕೋಟೆ ಸಂಚರಿಸಿ ಒಂದು ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ಶಕುಂತಲಾ, ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.